ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಒಡೆತನದ ಶಿಕ್ಷಣ ಸಂಸ್ಥೆಗಳ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿರೋದ್ರ ಬಗ್ಗೆ ಮಾಹಿತಿ ನಾವು ಕೊಡ್ತಾ ಇದ್ವಿ. 3 ವರ್ಷಗಳ ಹಿಂದೆ ಕೂಡ ಇಡಿಯ ವಿಚಾರಣೆಯ ಬಿಸಿ ಗೃಹ ಸಚಿವರಿಗೆ ತಟ್ಟಿತ್ತು. ಬಟ್ ಈ ಸಲದ ರೇಡ್ನ ವ್ಯಾಪ್ತಿ ಏನು ಅನ್ನೋದನ್ನ ಹೇಳ್ತಾ ಹೋಗ್ತೀವಿ ನಿಮಗೆ. ಗೃಹ ಸಚಿವ ಪರಮೇಶ್ವರ್ ಅವರಿಗೆ ಬಿಗ್ ಶಾಕ್ ಇದು. ಬೆಳ್ಳಂಬೆಳಗ್ಗೆ ಇಡಿ ಅಧಿಕಾರಿಗಳಿಂದ ದಾಳಿ ಆಗಿರೋದ್ರ ಮಾಹಿತಿ ಸಿಗ್ತಾ ಇದೆ. ದೆಹಲಿಯ ಇಡಿ ಅಧಿಕಾರಿಗಳು ಬಂದು ಇಲ್ಲಿ ರೇಡ್ ಅನ್ನು ನಡೆಸ್ತಾ ಇದ್ದಾರೆ. ಸಿದ್ಧಾರ್ಥ ಕಾಲೇಜಿನಲ್ಲಿ ದಾಖಲಾತಿಗಳ ಪರಿಶೀಲನೆಯಲ್ಲಿ ಇಡಿ ಅಧಿಕಾರಿಗಳು ಮುಳುಗಿದ್ದಾರೆ. ಏಕಕಾಲದಲ್ಲಿ ದಾಳಿಯನ್ನ ಎರಡೂ ಕಡೆಗಳಲ್ಲಿ ನಡೆಸಿದ್ದಾರಂತೆ. ಈ ಮೂಲಕ ಬಿಗ್ ಶಾಕ್ ಪರಮೇಶ್ವರ್ ಅವರಿಗೆ ಇಡಿ ಅಧಿಕಾರಿಗಳು ಕೊಟ್ಟಿದ್ದಾರೆ. 30 ಇಡಿ ಅಧಿಕಾರಿಗಳಿಂದ ಶೋಧ ನಡೀತಾ ಇದೆ. ರೇಡ್ನ ಸ್ವರೂಪ ಹೇಗಿದೆ ಅನ್ನೋದಕ್ಕೆ 30 ಅಧಿಕಾರಿಗಳು ಒಳಗೊಂಡಿರೋದು ಟೀಮ್ನ 9 ಕಾರುಗಳಲ್ಲಿ ಇಡಿ ಅಧಿಕಾರಿಗಳು ಬಂದಿಳಿದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಪ್ರಿನ್ಸಿಪಲ್ ಕಚೇರಿಯಲ್ಲಿ ದಾಖಲೆ ಪತ್ರಗಳ ಪರಿಶೀಲನೆ ಆಗ್ತಾ ಇದೆ. ಅಡ್ಮಿಷನ್ಗ ಅಥವಾ ಫಂಡ್ ಹೆಂಗಿಂದ ಬಂದಿದೆ, ಯಾಕಂದ್ರೆ ಇಡಿ ಬರೋದೇ 2 ಕಾರಣಗಳಿಗೆ. ಒಂದು, ಹವಾಲಾ ದಂಧೆಗೆ ಸಂಬಂಧಪಟ್ಟಂತೆ ಹಣ ಎಲ್ಲಾದ್ರೂ ಓಡಾಡಿದೆ ಅಂತ ಅವ್ರಿಗೆ ಅನುಮಾನದ ವಾಸನೆ ಬಂದ್ರೆ ಅದನ್ನು ಹುಡ್ಕೊಂಡು ಬರ್ತಾರೆ. ಎರಡನೇದು, ಮನಿ ಲಾಂಡ್ರಿಂಗ್ಗೆ ಸಂಬಂಧಪಟ್ಟಂತಹ ಸೆಕ್ಷನ್ಗಳು ಅಟ್ರಾಕ್ಟ್ ಆದ್ರೆ ಬರ್ತಾರೆ. ಡೀಟೇಲ್ಸ್ ಕೊಡ್ತಾರೆ ಪ್ರಕಾಶ್. ಪರಮೇಶ್ವರ್ ಅವರ 2 ಶಿಕ್ಷಣ ಸಂಸ್ಥೆಗಳ ಮೇಲೆ ನಡೆಸ್ತಾ ಇರುವಂತಹ ಇಡಿ ರೇಡ್ ಎಲ್ಲಿ ತನಕ ಬರ್ತಾ ಇದೆ, ರೇಡ್ನ ಸ್ವರೂಪ ಹೇಗಿದೆ, ಆಮೇಲೆ ಯಾವೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಆಗಿರೋ ರೇಡ್ ಇದು? ಒಂದೇ ಏನಂತ ಹೇಳಿದ್ರೆ ಬೆಳ್ಳಂಬೆಳಗ್ಗೆನೆ ಏನು ಗೃಹ ಸಚಿವರಿಗೆ ಒಂದು ಶಾಖನ್ನ ನೀಡಿರುವಂತದ್ದು. ಹೀಗಾಗಿ ಏನು ನೆಲಮಂಗಲ ತಾಲೂಕಿನ ಏನು ಟಿ ಬೇಗೂರು ಬಳಿ ಇರುವಂತಹ ಸಿದ್ಧಾರ್ಥ ಕಾಲೇಜಿನಲ್ಲೂ ಸಹ, ಒಂದು ಮೆಡಿಕಲ್ ಕಾಲೇಜಿನಲ್ಲೂ ಸಹ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿ ಒಂದು ದಾಖಲಾತಿಗಳನ್ನ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಸಾಕಷ್ಟು ಏನು ಈ ಶಿಕ್ಷಣ ಸಂಸ್ಥೆಯಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಸೇರ್ಪಡೆ ಆಗ್ತಾ ಇದ್ರು. ಈ ವಿಚಾರದಲ್ಲಿ ಏನಾದ್ರೂ ಹವಾಲಾ ದಂಧೆ ನಡೆದಿದ್ಯಾ ಅನ್ನೋ ಆರೋಪದ ಮೇಲೂ ಸಹ ಒಂದು ಇಡಿ ಅಧಿಕಾರಿಗಳು ದಾಖಲಾತಿಗಳನ್ನ ಪರಿಶೀಲನೆ ಮಾಡ್ತಾ ಇರುವಂತದ್ದು. ಸುಮಾರು 15ಕ್ಕೂ ಹೆಚ್ಚು ಅಧಿಕಾರಿಗಳು ತಂಡ ಒಂದು ಈ ಕಾಲೇಜಿನಲ್ಲಿ ಒಂದು ದಾಳಿಯನ್ನು ನಡೆಸಿ ಒಂದು ದಾಖಲಾತಿಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಅಂತ ಸದ್ಯಕ್ಕೆ ನಾವು ಹೇಳ್ತಾ ಇದ್ವಿ ನಿಮ್ಗೆ. ಅಂದ್ರೆ ರೇಡ್ ಆದ ಸಂದರ್ಭದಲ್ಲಿ 30 ಅಧಿಕಾರಿಗಳು ಇದ್ರು ಅಂತ. ಬಟ್ ಪರಮೇಶ್ವರ್ ಅವರ ಆಪ್ತರು ಯಾರಾದ್ರೂ ಇದ್ರಾ ಅಥವಾ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಯಾರಾದ್ರೂ ಇದ್ರಾ ರೇಡ್ನ ಟೈಮ್ನಲ್ಲಿ? ಇಂಪಾರ್ಟೆಂಟ್ ಆಗುತ್ತೆ ಅದು ಕೂಡ. ಆಮೇಲೆ ಯಾವ ಕಾರಣಕ್ಕೋಸ್ಕರ, ಪರ್ಪಸ್ ಆಫ್ ಇಡಿ ದಾಳಿ ಬೇಕಲ್ವಾ, ಮೋಟಿವ್ ಬೇಕಲ್ವಾ, ಅದೇನು ಅನ್ನೋದು ಕೂಡ ಗೊತ್ತಾಗಬೇಕಾಗಿದೆ. 3 ವರ್ಷಗಳ ಹಿಂದಿನ ದಾಳಿಗೆ ಕನೆಕ್ಟೆಡ್ ಆಯಿತು ಅಥವಾ ಫ್ರೆಶ್ ಆಗಿ ಯಾವುದಾದ್ರೂ ಕಂಪ್ಲೇಂಟ್ಗಳು ಹೋಗಿ ಇಡಿ ಅಧಿಕಾರಿಗಳು ಇಲ್ಲಿಗೆ ಬಂದಿರೋದಾ? ಬ್ಯಾಂಕ್ ಟ್ರಾನ್ಸಾಕ್ಷನ್ಗಳನ್ನು ಮಾನಿಟರ್ ಮಾಡ್ತಾ ಇರ್ತಾರೆ. ಆಮೇಲೆ ಫೈನಾನ್ಷಿಯಲ್ ಫ್ರಾಡ್ಗೆ ಸಂಬಂಧಪಟ್ಟಂತೆ ವಿವಿಧ ಆಯಾಮದಲ್ಲಿ ತನಿಖೆಯನ್ನು ಕೂಡ ನಡೆಸಿರ್ತಾರೆ.